ಒನ್ಸ್ ಅಪಾನ್ ಎ ಟೈಮ್ ವಿಂಟರ್ಗೆ ಹಾಕೊಳ್ಳೋ ಗ್ಲೌಸ್ನ ಹಾಕೊಂಡು ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೆ. ಆದರೆ ಇವಾಗ ಒಂದು ಸ್ಟ್ಯಾಂಡರ್ಡ್ ರೈಡಿಂಗ್ ಗ್ಲೌಸ್ನ ಹಾಕೊಂಡು ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಐ ಮೀನ್ ನಾನು ಹೇಳಿದ್ನಲ್ಲ, ಒಂದು ಸರಿ ಮಾಡಬೇಕು ಅನ್ನೋ ಒಂದು ಆ ಪ್ಯಾಷನ್ ಮತ್ತು ಕಮಿಟ್ಮೆಂಟ್ ಇಲ್ಲ, ನಾನು ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ ಈಗೋ ಅಂತ ಹೇಳ್ತೀನಿ ನಾನು. ಅದು ಆ್ಯಟಿಟ್ಯೂಡ್ ಏನಂತಾರೆ, ಒಂದು ಸರಿ ಬಂತು ಅಂದರೆ ಮುಗೀತು. ಆ ಸಕ್ಸಸ್ನ ನೀವು ಸ್ಮೆಲ್ ಮಾಡೋವರೆಗೂ ನೀವು ಸೈಲೆಂಟ್ ಆಗಿರಲ್ಲ. ಮೋಟೋ ವ್ಲಾಗಿಂಗ್ ಮಾಡೋದು ಒಂದು ಆರ್ಟ್. ಆ ಆರ್ಟ್ ಎಲ್ಲರಿಗೂ ಬರಲ್ಲ. ಚಾನಲ್ನ ನಾವು ಸ್ಟಾರ್ಟ್ ಮಾಡಿದ್ದೆ ಒಂದು ಮೋಟೋ ವ್ಲಾಗಿಂಗ್ ಇಂದ. ಸೊ ಮೋಟೋ ವ್ಲಾಗಿಂಗ್ ಮಾಡಿಕೊಂಡು ಬೈಕ್ ರಿವ್ಯೂ ಮಾಡಿಕೊಂಡು, ಆ್ಯಂಡ್ ಈ ಚಾನಲಲ್ಲಿ ಲಾಸ್ಟ್ ಒಂದು ಮೋಟೋ ವ್ಲಾಗಿಂಗ್ ವಿಡಿಯೋ ಅಂತ ಬಂದಿದ್ದು ನನ್ನ ಗಾಡಿದು, ಅಂದರೆ ನಾನೇನು ಗಾಡಿ ಓಡಿಸ್ತಾ ಇದ್ದೀನಿ ಈ ಗಾಡಿದು 1 year ಓನರ್ಶಿಪ್ ರಿವ್ಯೂ. ಅದೇ ಲಾಸ್ಟ್ ಬಂದಿದ್ದು ಈ ಚಾನಲಲ್ಲಿ. ಅದು ಬಿಟ್ಟರೆ ಇವಾಗಲೇ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಆ ವಿಡಿಯೋ ಬಂದಿತ್ತು 2024. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವಾಗ 2026, ಇನ್ನೇನು ಮುಗಿತಾ ಇದೆ 3-4 ತಿಂಗಳು. ಕ್ರೇಜಿ. ಚಾನಲಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಿಡಿಯೋ ಆಗುತ್ತಿದ್ದು. ಯಾಕೆ ಅಂದರೆ ನನ್ನ ಫ್ರೆಂಡ್ ರೀಸೆಂಟಾಗಿ ರಾಯಲ್ ಎನ್ಫೀಲ್ಡ್ ಮೆಟಿಯಾರ್ ತೊಗೊಂಡ, ಮೆಟಿಯಾರ್ 350 ಸ್ಟೆಲಾರ್ ವೇರಿಯಂಟ್, ಅಂದರೆ ಬೇಸ್ ವೇರಿಯಂಟ್ ಫೈರ್ ಬಾಲು, ಸ್ಟೆಲಾರ್ ಬಂದು ಸೆಕೆಂಡ್ ಟಾಪ್ ವೇರಿಯಂಟು. ಸೊ ಎಸ್, ರೀಸೆಂಟಾಗಿ ತೊಗೊಂಡ. ಆ ಗಾಡಿದು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ. ಐ ಮೀನ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ NS 200 ತೇಜಸ್ ಗಾಡಿ ರಿವ್ಯೂ ಮಾಡಿದ್ವಿ ನಾವು. ಅದು 400 ವ್ಯೂಸ್ ಹತ್ತತ್ರ ರೀಚ್ ಆಗ್ತಾ ಇದೆ ಇವಾಗ. ಆ್ಯಂಡ್ ಈ ಗಾಡಿ ಒನ್ ಆಫ್ ದ ಏನಂತಾರೆ ಮೈಲ್ ಸ್ಟೋನ್ ಆಗ್ಬೋದೇನೋ ನನ್ನ ಚಾನಲಲ್ಲಿ. ಬಿಕಾಸ್ ಈ ಥರ ಆಪರ್ಚುನಿಟಿ ಸಿಗೋದೇ ರೇರ್. ಬಿಗಿನರ್ಸ್ ಅಂತ ಬಂದಾಗ ಸಿಕ್ಕಿದಾಗ ಗ್ರಾಬ್ ಮಾಡ್ಕೊಂಡ್ಬಿಡ್ಬೇಕು. ಎಸ್, ಅವಾಗಲೇ ಹೇಳ್ದಂಗೆ ಈ ಚಾನಲ್ನ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ಇದನ್ನು. ಸ್ಪೆಷಲ್ ಥ್ಯಾಂಕ್ಸ್ ಟು ನಯನ್, ನಾನು ಆವಾಗಲೇ ಇಂಟ್ರೋದಲ್ಲಿ ಹೇಳ್ದಂಗೆ. ಬಿಕಾಸ್ ಈ ಥರ ಫ್ರೆಂಡ್ಸ್ ಸಪೋರ್ಟ್ ಮಾಡಿಲ್ಲ, ಈ ಥರ ಯಾರ್ದು ಸಪೋರ್ಟ್ ಇಲ್ಲ ಅಂದರೆ ಈ ಥರ ವೀಡಿಯೋಗಳು ಬರೋದು ಕಷ್ಟ. ಕೂತಿರೋದು ರಾಯಲ್ ಎನ್ಫೀಲ್ಡ್ ಮೇಲೆ, ಆ ಬ್ರ್ಯಾಂಡಲ್ಲಿರೋ ಗತ್ತೆ ಬೇರೆ. ಗಾಡಿನ ಓಡಿಸ್ತಿರೋವಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಪವರ್ ಏನು, ಅದ್ರದ್ದು ಟಾರ್ಕ್ ಏನು. ಕ್ರೇಜಿ. 20 bhp ಪವರು, 27 Nm ಟಾರ್ಕು, 350cc J ಸೀರೀಸ್ ಇಂಜಿನ್ನು, ಇನ್ನೇನ್ ಬೇಕು ಗುರು ಗಾಡಿಗೆ. ಬರೀ ಮಿಟಿಯಾರು ಅಂತ ಅಲ್ಲ, ನೀವು ಕ್ರೂಸಿಂಗ್ದು ಯಾವುದೇ ಸೆಗ್ಮೆಂಟ್ ತಗೊಳ್ಳಿ, ಲೈಕ್ ಬಜಾಜ್ದು ಅವೆಂಜರ್ ಇರ್ಬೋದು, ಡಾಮಿನರ್ ಇರ್ಬೋದು, ಅಥವಾ ಹೀರೋಗೆ ಬಂದಾಗ ವಿ ಹ್ಯಾವ್ ಎಕ್ಸ್ಪೆಲ್ಸ್. ಎಕ್ಸ್ಪೆಲ್ಸ್ ಬಂದು ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಗಾಡಿ ಇರ್ಬೋದು, ಬಟ್ ಅದನ್ನು ಕ್ರೂಸಿಂಗು ಜನ ಯೂಸ್ ಮಾಡ್ತಾರೆ. ಬಟ್ ರಾಯಲ್ ಎನ್ಫೀಲ್ಡ್ ಅಷ್ಟು ಕಂಫರ್ಟ್ ಮತ್ತು ಮೇಂಟೆನೆನ್ಸ್ ಅಂತ ಬಂದಾಗ ಅವ್ರ ಸರ್ವಿಸ್ದು ಅಷ್ಟೇ ಪ್ರೀಮಿಯಮ್ನೆಸ್ ಇರುತ್ತೆ. ಬಿಕಾಸ್ ಬ್ರ್ಯಾಂಡ್ ಆ ಥರ ಇದೆ ಗುರು. ರಾಯಲ್ ಎನ್ಫೀಲ್ಡ್ ಅಂದರೆ ಒಂದು ಬ್ರ್ಯಾಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಇಂಡಿಯನ್ ಮಾರ್ಕೆಟಲ್ಲಿ. ಅಂದರೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ, ಒಬ್ಬ ಹುಡುಗ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಗಾಡಿ ಕೊಡಿಸಿ ಅಂದರೆ ಬುಲೆಟ್ ತಗೋತೀಯ ಅಂತ ಕೇಳ್ತಾಯಿದ್ರು, ಆ ಥರ ಇತ್ತು. ಬಟ್ ಇವಾಗ ಮಾರ್ಕೆಟಲ್ಲಿ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಐ ಮೀನ್ BMW ಕಂಪೇರ್ ಮಾಡಿದ್ರೆ ಇವಾಗ, ಬಿಕಾಸ್ BMW ಇಸ್ ಗಿವಿಂಗ್ ಅ ಟಫ್ ಕಾಂಪಿಟೇಷನ್ ಬೈಕ್ಸ್ ಅಂತ ಬಂದಾಗ. ಬಿಕಾಸ್ 3.5 lakhs 4 lakhsiಗೆಲ್ಲ ನಮಗೆ ಒಂದೊಳ್ಳೆ ಕ್ರೂಸಿಂಗ್ ಗಾಡಿ ಸಿಗುತ್ತೆ. ಈ ಥರ ಇರೋವಾಗ ಲೈನಪ್ಸು ರಾಯಲ್ ಎನ್ಫೀಲ್ಡ್ ಒಂದು ಟೈಮಿಂದ ಈ ಸೆಗ್ಮೆಂಟಲ್ಲಿ, ಟೂ ವೀಲರ್ ಸೆಗ್ಮೆಂಟಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ ಅಂತ ಬಂದಾಗ ಸ್ಟೇಬಲಾಗಿ ಕೂತಿದೆ ಅಂದರೆ ಆಬ್ವಿಯಸ್ಲಿ ಬ್ರ್ಯಾಂಡ್ ವ್ಯಾಲ್ಯೂ, ಬ್ರ್ಯಾಂಡ್ ಲಾಯಲ್ಟಿ ಎಲ್ಲ ಮ್ಯಾಟ್ರ್ ಆಗುತ್ತೆ. ಎಸ್, 350cc ಗಾಡಿ, 20 bhp ಪವರ್ ಇದೆ, 27 Nm ಟಾರ್ಕ್ ಇದೆ. ಗಾಡಿ ಬಗ್ಗೆ ಇನ್ನೇನು ಮಾತಾಡೋದು. ಬೇಸಿಕಲಿ ನಾನು ರಾಯಲ್ ಎನ್ಫೀಲ್ಡ್ ಅಂತ ಬಂದಾಗ ಕ್ಲಾಸಿಕ್ ಓಡಿಸಿದ್ದೀನಿ, ಹಿಮಾಲಯನ್ ಓಡಿಸಿದ್ದೀನಿ. ಐ ಮೀನ್ ಅದರಲ್ಲಿ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಿದ್ರು ಈ ಮಿಟಿಯಾರ್, ಈ ಕ್ರೂಸಿಂಗ್ ಗಾಡಿ ಏನಿದೆ, ಈ ಥರ ಒಂದು ಬೈಕ್ಗಳು ಕೊಡೋ ಕಂಫರ್ಟೇ ಬೇರೆ. ಕುತ್ಕೊಂಡು ಎಷ್ಟು ಬೇಕಾದರೂ ಲಾಂಗ್ ಡ್ರೈವ್ ಹೋಗು, ಎಷ್ಟು ಬೇಕಾದರೂ ಸುತ್ತಾಡು. ನಿಮ್ಮ ವ್ರಿಸ್ಟ್ಗಾಗಿರ್ಬೋದು, ನಿಮ್ಮ ಶೋಲ್ಡರ್ಸ್ಗಾಗಿರ್ಬೋದು, ನಿಮ್ಮ ಬ್ಯಾಕ್ ಬೋನ್ ಆಗಿರ್ಬೋದು, ಐ ಮೀನ್ ಸ್ಟ್ರೈನೇ ಗೊತ್ತಾಗಲ್ಲ. ಆರಾಮಾಗಿ ಕೂತ್ಕೊಂಡು ಒಂದು ದಿನಕ್ಕೆ ಒಂದು ಸ್ಟ್ರೆಚ್ಚಲ್ಲಿ 200-300 ಕಿಲೋಮೀಟ್ರ್ ಹೊಡಿಬೋದೇನೋ, ಅಂದರೆ ಕೆಪಾಸಿಟಿ ಇರೋರು. ಬಿಕಾಸ್ 350cc ಗಾಡಿ ಗುರು, ಫಸ್ಟ್ ಗೇರಲ್ಲೇ ಆರಾಮಾಗಿ 20-30 ಹೋಗುತ್ತೆ. ನೀವು ಲಾಸ್ಟ್ ಗೇರ್ ಹೋಗ್ಬಿಟ್ಟು ಕ್ರೂಸಿಂಗ್ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಬೋದು. ಐ ಮೀನ್ ಕಣ್ಣು ಮುಚ್ಕೊಂಡು ಓಡಿಸ್ಬೇಡಿ ಹೇಳಿದ್ದು. ಈವನ್ ಗಾಡಿದು ಸಸ್ಪೆನ್ಷನ್, ಟೆಲಿಸ್ಕೋಪಿಕ್ ಸ್ಕೋಪ್ಸ್ ಇದ್ರೂ ಒನ್ ಆಫ್ ದ, ಐ ಮೀನ್ ದಿ ಬೆಸ್ಟ್ ಸಸ್ಪೆನ್ಷನ್. ಬಿಕಾಸ್
ರಾಯಲ್ ಎನ್ಫೀಲ್ಡ್ ಗುರು. ಎಸ್, ಬೈಬ್ರೆ ಕ್ಯಾಲಿಪರ್ಸ್ ಇದೆ, ABS ಇದೆ ಆಬ್ವಿಯಸ್ಲಿ, ಆ್ಯಂಡ್ ಡಿಸ್ಕ್ ಇದೆ. ಆ್ಯಂಡ್ ಹಿಂದೆಗಡೆನೂ ಅಷ್ಟೇ ಬೈಬ್ರೆ ಕ್ಯಾಲಿಪರ್ಸ್, ಡ್ಯುಯಲ್ ABS, ಡಿಸ್ಕ್. ಇನ್ನೇನು ಬೇಕು ಈ ಗಾಡಿಗೆ? ಒನ್ ಆಫ್ ದ ಬೀಸ್ಟ್ ಅಂತಲೇ ಹೇಳ್ಬೋದು. 350cc ಲೈನಪ್ಪಲ್ಲಿ 3 ಮಾಡೆಲ್ ಬರುತ್ತೆ: ಫೈರ್ಬಾಲ್, ಸ್ಟೆಲಾರ್ ಆ್ಯಂಡ್ ಸೂಪರ್ನೋವಾ. ದಿಸ್ ಈಸ್ ಸೆಕೆಂಡ್ ವೇರಿಯಂಟ್, ಸ್ಟೆಲಾರ್. ಸರಿ, ಓಕೆ, ಬರಲಾ? ಥ್ಯಾಂಕ್ ಯು ಗಾಡಿ ಕೊಟ್ಟಿದ್ದಕ್ಕೆ, ನಂಬಿಕೆ ಇಟ್ಟು. ಇನ್ನೊಂದು ಸರಿ ಬಾ ಅಂತೆ. ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ಇನ್ನೊಂದು ಸರಿ ಬಾ ಅಂತೀಯ. ಒಂದು ಖುಷಿ ವಿಚಾರ ಏನು ಅಂದರೆ, ನನ್ನ ಫ್ರೆಂಡ್ ಸರ್ಕಲ್ಸ್ ಅಂತ ಬಂದಾಗ ನಾನೇನು ಮಾಡ್ತೀನಿ, ನಾನೇನು ಮಾಡಲ್ಲ, ಏನೂ ಕೇಳಲ್ಲ. ಮಗ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹೆಲ್ಪ್ ಮಾಡ್ತೀರಾ ಅಂದರೆ, ಸರಿ ಮಗ ಹೆಲ್ಪ್ ಮಾಡೋಣ ಅಂತಾರೆ. ನೋಡಿ, ನಾನೇನು ಕರೀದಿರೋ ಮಾಡಿದಿರೋ ಅವನೇ ರಿವ್ಯೂ ಮಾಡು ಮಗ ಅಂತ ಅವನೇ ಅವ್ನ ಗಾಡಿಕಿನ ನನ್ನ ಕೈಗೆ ಕೊಡ್ತಾರೆ. ಇಟ್ಸ್ ಆಲ್ ಬ್ಲೆಸ್ಡ್. ಬಿಕಾಸ್ ಈ ಥರ ಒಂದು ಒಳ್ಳೆ ಫ್ರೆಂಡ್ಸ್ನ ಸಂಪಾದನೆ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಅದರಲ್ಲೂ ಈ ಟೈಮಲ್ಲಿ, ಈ ಜನ್ರೇಷನಲ್ಲಿ ಈ ಥರ ಒಂದು ಫ್ರೆಂಡ್ಶಿಪ್ನ ನಾವು ಅರ್ನ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ನಾನು ಎಲ್ಲರಿಗೂ ಹೇಳೋದೇ ಇಷ್ಟೇ, ಈ ಥರ ಒಂದು ಒಳ್ಳೊಳ್ಳೆ ಫ್ರೆಂಡ್ಸ್ ನಿಮಗಿದ್ದಾರೆ ಅಂದರೆ, ಒಬ್ಬ ಇರಲಿ, ಇಬ್ಬರು ಇರಲಿ, 1000 ಜನ ಇರಲಿ, ನೆವರ್ ಮೈಂಡ್, ಬಟ್ ಈ ಥರ ಒಂದು ಒಳ್ಳೆ ಗುಣ ಇರೋ ಫ್ರೆಂಡ್ಸ್ ನಿಮಗಿದ್ದಾರೆ ಅಂದರೆ ದಯವಿಟ್ಟು ಆ ಫ್ರೆಂಡ್ಶಿಪ್ನ ಕಳ್ಕೊಬೇಡಿ. ಈವನ್ ವ್ಲಾಗ್ ಮಾಡೋಕ್ಕೆ ಅಂತ ಯೋಚನೆ ಮಾಡಿದ್ರು ಅಷ್ಟೇ. ಫ್ರಮ್ 2 days ಐ ಆಮ್ ಪ್ಲಾನಿಂಗ್ ಟು ಡೂ ಮೋಟೋ ವ್ಲಾಗಿಂಗ್, ಬಟ್ ಮಳೆ, ವೆದರ್ ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಫೈನಲಿ ಸಪೋರ್ಟ್ ಮಾಡಿದೆ. ನೋಡಿ, 5ನೇದೋ 6ನೇದೋ ಪಾಟ್ ಹೋಲ್ ಇದು ಇಲ್ಲಿವರೆಗೂ ಈ ರೋಡಲ್ಲಿ ನಾನು ಟ್ರಾವೆಲ್ ಮಾಡಿರೋದು. ನಮ್ಮದೆಲ್ಲ ತಪ್ಪು, ಆ್ಯಕ್ಚುಲಿ ನಮ್ಮದೇ ತಪ್ಪು. ಸರ್ಕಾರ ಓಟ್ ಹಾಕಿ ನಾವು ಮಾಡಿಕೊಡ್ತೀವಿ ಅಂತಾರೆ, ನಾವು ಓಟ್ ಹಾಕ್ತೀವಿ. ಓಟ್ ಹಾಕಿದ್ಮೇಲೆ ನಾವೇನು ಮಾತಾಡೋಲ್ಲ. ಬಿಡು, ನಮ್ಮ ಕೆಲಸ ಮುಗೀತು, ನೆಮ್ಮದಿಯಾಗಿ ಕುತ್ಕೊಳ್ಳೋಣ, ನ್ಯೂಸ್ ಚಾನಲ್ ಹಾಕೋಣ, TV ನೋಡೋಣ ಅಂತೀರ. ನ್ಯೂಸ್ ಚಾನಲಲ್ಲಿ ಗಂಟೆ ಒಂದ್ಸರಿ ಬರುತ್ತೆ ಈ ವಿಷಯ, ಬಟ್ ಯಾರೂ ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ. ಚಾನಲ್ ಚೇಂಜ್ ಅಂದ್ಬಿಡ್ತಾರೆ. ಒಬ್ಬರೋ ತೊಗೊಂಡ್ರೆ ಇನಿಷಿಯೇಟಿವು, ಸತ್ಯವಾಗಲೂ ಏನೂ ಕೆಲಸ ಆಗೋಲ್ಲ. ಒಂದು 4-5 ಜನ ಮುಂದೆ ಬಂದು ಮಾಡೋಣ ಅಂತ ಮಾಡಿದ್ರೇ ಉದ್ಧಾರ ಆಗೋದು. ಇಲ್ಲಾಂದರೆ ಈ ಜನ್ಮದಲ್ಲಿ ಇದೆಲ್ಲ ಉದ್ಧಾರ ಆಗೋಲ್ಲ. ಸರ್ಕಾರದ ತಪ್ಪು, ಎಸ್, ಒಪ್ಕೊಳ್ಳೋಣ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು ಎಲ್ಲ ಒಂದು ಕಡೆ ತಪ್ಪಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆಫ್ಟರ್ ಸೋ ಮೆನಿ ಡೇಸ್, ಆ್ಯಕ್ಚುಲಿ ಆಫ್ಟರ್ 2 years ಮೋಟೋ ವ್ಲಾಗಿಂಗ್ ಮಾಡಿದೆ ನಾನು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಮೆಟಿಯಾರ್ 350 ನೆಕ್ಸ್ಟ್ ಲೆವೆಲ್ ಗಾಡಿ ಅದು. ಆ ಗಾಡಿ ಓಡಿಸೋ ಮಜಾನೇ ಬೇರೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಮೆಟಿಯಾರ್ ಅಂತ ಬಂದಾಗ ಕನ್ನಡದಲ್ಲಿ ಬೇಸಿಕ್ಲಿ 350 ಸ್ಟೆಲಾರ್ ವರ್ಷನ್ದು ಅಷ್ಟು ವೀಡಿಯೋಸ್ ಇಲ್ಲ ಅಂತ ಹೇಳ್ತಿದ್ದ. ಐ ಹೋಪ್ ಇರೋ ಲಿಮಿಟೆಡ್ ವೀಡಿಯೋಸಲ್ಲಿ ನಂದು ಒಂದು ವೀಡಿಯೋಸ್ ಆಗ್ಬೋದೇನೋ. ಖುಷಿ ವಿಚಾರ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯಾರು ವೀಡಿಯೋ ನೋಡಿದ್ದೀರಾ. ಸೈನಿಂಗ್ ಆಫ್.